ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋ ಏನಿರ್ಬೋದು ಅಂತ ಆಲ್ರೆಡಿ ಗೊತ್ತಾಗಿರುತ್ತೆ ನಿಮಗೆ. ಸೊ ಇವತ್ತು ನಮ್ಮತ್ತೆ ಒಣ ಕೊಬ್ಬರಿಯಲ್ಲಿ ಚಟ್ನಿ ಪುಡಿ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ತುಂಬಾ ಸಿಂಪಲ್ ಆಗಿ ಕಡಿಮೆ ಇಂಗ್ರೀಡಿಯೆಂಟಲ್ಲಿ ಮಾಡ್ಕೊಳ್ಬೋದು. ಸೊ ಎಲ್ಲ ಕಾಂಬಿನೇಷನ್ಗೆ ಇದು ಬೆಸ್ಟ್ ಪೌಡರ್ ಅಂತಲೇ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿ ಯಮ್ಮಿಯಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ತೀನಿ. ಮೊದಲಿಗೆ ನಮ್ಮತ್ತೆ ಬೆಳೆದಿರೋ ಕರ್ಬೇವಿನ ಗಿಡದಲ್ಲೇ ಕರ್ಬೇವನ್ನ ಕಿತ್ಕೊಳ್ತಾ ಇದ್ದಾರೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು. ಸೊ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ನೋಡಿ, ಎಷ್ಟು ಸಖತ್ತಾಗಿದೆ. ಸೊ ಇವಾಗ ಫಸ್ಟ್ ಇಂಗ್ರೀಡಿಯೆಂಟು ಕರ್ಬೇವನ್ನ ತಗೊಂಡಿದ್ದಾರೆ. ಅದಾದ್ಮೇಲೆ ಒಣ ಕೊಬ್ಬರಿನ ಚಿಕ್ಕದಾಗಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಯಾಕಂತಂದ್ರೆ ಮಿಕ್ಸಿಲಿ ಪೌಡರ್ ಮಾಡ್ಬೇಕಲ್ವಾ, ಸೊ ಹಂಗಾಗಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಅದ್ರ ನೆಕ್ಸ್ಟು ಒಣ ಮೆಣಸಿನ್ಕಾಯಿನ ತಗೊಂಡಿದ್ದಾರೆ, ಹಾಗೆ ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಹಾಗೆ ಇಂಪಾರ್ಟೆಂಟ್ ಅಂದರೆ ಜೀರಿಗೆ. ಸೊ ಅದಾದಮೇಲೆ ಕರಿಬೇವು ಎಲ್ಲ ಇಂಗ್ರೀಡಿಯೆಂಟ್ ತಗೊಂಡಿದ್ದಾರೆ. ಅದ್ರ ಜೊತೆ ಸ್ವಲ್ಪ 2 ಟೇಬಲ್ ಸ್ಪೂನ್ ಬ್ಯಾಡಗಿ ಪೌಡರ್ನ ತೊಗೊಂಡಿದ್ದಾರೆ. ಸೊ ನಿಮ್ಮ ಹತ್ರ ಡೈರೆಕ್ಟಾಗಿ ಪೌಡರ್ ಇದ್ರೂ ಓಕೆ, ಈ ರೀತಿ ಒಣ ಮೆಣಸಿನ್ಕಾಯಿನೇ ಇದ್ರೂ ಓಕೆನೆ. ಸೊ ಬ್ಯಾಡಗಿ ಮೆಣಸಿನ್ಕಾಯಿ ಪೌಡರ್ನ ಇದಕ್ಕೆ ಆ್ಯಡ್ ಮಾಡಲೇಬೇಕು. ಸೊ ಇಷ್ಟೇ ಇಂಗ್ರೀಡಿಯೆಂಟಲ್ಲಿ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ತೋರಿಸ್ತೀನಿ. ಸೊ ಎಂಡ್ವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಕೆಲವೊಂದು ಟಿಪ್ಸ್ ಕೂಡ ಇದರಲ್ಲಿ ತೋರಿಸಿದ್ದೀನಿ. ಅದೆಲ್ಲದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ನೀವು ಸ್ಕಿಪ್ ಮಾಡದೆ ಈ ಒಂದು ವಿಡಿಯೋನ ವಾಚ್ ಮಾಡಬೇಕು. ಸೊ ಇಷ್ಟ ಆದರೆ ಮಿಸ್ ಮಾಡದೆ ಲೈಕ್ ಮಾಡಿ. ಸೊ ಏನು ಅನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ಸೊ ಫಸ್ಟ್ ಇಲ್ಲಿ ಏನು ಮಾಡ್ತಾರೆ ಅಂತ ತೋರಿಸ್ತೀನಿ. ಫಸ್ಟ್ ಸ್ಟೆಪ್ ಬಂದು ಕಡಾಯಿಗೆ ಯಾವುದೇ ರೀತಿ ಆಯಿಲ್ ಹಾಕ್ದೇನೆ ನೀವು ಬೆಚ್ಚಗೆ ಮಾಡ್ಕೊಳ್ಬೇಕಾಗುತ್ತೆ, ಎಲ್ಲ ಇಂಗ್ರೀಡಿಯೆಂಟ್ ತೋರಿಸಿರೋ ಅಂಥದ್ದು. ಸೊ ಫಸ್ಟ್ ಇಲ್ಲಿ ಕೊಬ್ಬರಿನ ಸ್ವಲ್ಪ ಹುರ್ಕೊಳ್ತಾ ಇದ್ದಾರೆ. ಆಯಿಲ್ ಹಾಕ್ದೇನೆ ಅದು ಬೆಚ್ಚಗೆ ಆಗಬೇಕು. ಆ ಥರ ಹುರಿದು ನಾವು ಪೌಡರ್ ಮಾಡ್ಕೊಂಡ್ರೆ ಯಾವುದೇ ರೀತಿ ಹಾಳಾಗೋದಿಲ್ಲ. ಸೊ ಹಂಗಾಗಿ ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಳೋದಕ್ಕಿಂತ ಹೊರಗಡೆನೇ ಇಟ್ಕೊಂಡು ಫ್ರೆಶ್ ಆಗಿ ತಿನ್ಬೋದು. ಸೊ ಹಂಗಾಗಿ ಈ ರೀತಿ ಎಲ್ಲನೂ ನಾವು ಹುರ್ಕೊಂಡ್ಬಿಟ್ಟು ಪೌಡರ್ ಮಾಡ್ಕೊಳ್ಬೇಕು. ಸೊ ಹಂಗಾಗಿ ಎಲ್ಲ ಇಂಗ್ರೀಡಿಯೆಂಟ್ನ ಈ ರೀತಿ ಬೆಚ್ಚಗೆ ಮಾಡ್ಕೊಳ್ತಾ ಇದ್ದಾರೆ, ಅಂದರೆ ಹುರ್ಕೊಳ್ತಾ ಇದ್ದಾರೆ ಆಯಿಲ್ ಹಾಕ್ದೇನೆ. ಕಡಲೆ ಬೀಜ ಅಂದರೆ ಶೇಂಗಾ ಬೀಜನ ಇದು ಆಪ್ಷನಲ್ಲು, ನೀವು ಹಾಕೊಳ್ಳಿದ್ರು ಹಾಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸೊ ನಮ್ಮತ್ತೆ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿ ಇದನ್ನು ಕೂಡ ಹುರ್ಕೊಂಡು ಹಾಕೊಳ್ತಾ ಇದ್ದಾರೆ. ಎಲ್ಲ ಇಂಗ್ರೀಡಿಯೆಂಟು ಹುರ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಎಲ್ಲ ಮಿಕ್ಸಿ ಮಾಡ್ಕೊಂಡಾಗ ಎಲ್ಲದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಂಗಾಗಿ ಈಗ ಸಾಲ್ಟ್ ಹಾಕಿದ್ದಾರೆ. ಸೊ ಕಡಲೆ ಬೀಜನೂ ಕೂಡ ಹುರ್ಕೊಂಡಿದ್ದಾರೆ. ಸೊ ಇದನ್ನು ನಾವು ಎಲ್ಲನೂ ಪ್ರತಿಯೊಂದೂ ನಾವು ಸ್ವಲ್ಪನೇ ಮಿಕ್ಸಿಲಿ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಬೇಕು. ಪೌಡರ್ ಅಂದರೆ ಫುಲ್ಲು ನೀವು ಸ್ಮೂತಾಗಿ ಮಾಡ್ಕೊಳ್ಬಾರ್ದು, ಯಾವೊಂದು ಕನ್ಸಿಸ್ಟೆನ್ಸಿಲಿ ಇರಬೇಕು ಅನ್ನೋದನ್ನ ತೋರಿಸ್ತೀನಿ. ಸೊ ಸ್ಕಿಪ್ ಮಾಡಿದೆ ನೋಡಿ. ಸೊ
ಇವಾಗ ನೀವು ನೋಡ್ತಾ ಇರ್ಬೋದು ಯಾವ ಒಂದು ಕನ್ಸಿಸ್ಟೆನ್ಸಿಲಿ ಇದೆ ಅಂತ. ಸೊ ಈ ರೀತಿ ತರಿಯಾಗಿ ಇರಬೇಕು, ತುಂಬಾ ಸ್ಮೂತ್ ಆಗಿದ್ರೆ ಚೆನ್ನಾಗಿರಲ್ಲ. ಸೊ ಈ ರೀತಿ ಇದ್ದರೆ ಎಲ್ಲದಕ್ಕೂ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಚಪಾತಿಗಾಗಿರ್ಬೋದು, ರೊಟ್ಟಿಗೆ, ಆಮೇಲೆ ಯಾವುದೇ ಕಾಂಬಿನೇಷನ್ ಆಗಿ ವೆಜ್ ಕಾಂಬಿನೇಷನಿಗೆ ನೀವು ಇದನ್ನು ಪರ್ಫೆಕ್ಟಾಗಿ ಮ್ಯಾಚ್ ಮಾಡ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ರೆಡಿ ಆಯಿತು ಇದು. ಸೊ ಇದು ತಣ್ಣಗಾದ್ಮೇಲೆ ನೀವು ಗ್ಲಾಸ್ ಬಾಟಲ್ ಅಥವಾ ಸ್ಟೀಲ್ ಬಾಟ್ಲಲ್ಲಿ ನೀವು ಎತ್ತಿಟ್ಕೊಂಡ್ರೆ ಎಷ್ಟು ದಿನ ಆದರೂ ಏನೂ ಆಗೋದಿಲ್ಲ. ನೀವು ಪ್ಲಾಸ್ಟಿಕಲ್ಲಿ ಇಟ್ಟರೆ ಬೇಗನೆ ಹಾಳಾಗುತ್ತೆ, ಒಂಥರ ಸ್ಮೆಲ್ ಬಂದ್ಬಿಡುತ್ತೆ ಕೊಬ್ಬರಿದು. ಸೊ ಹಂಗಾಗಿ ನೀವು ಸ್ಟೀಲ್ ಪಾತ್ರೆಯಲ್ಲಿ ಅಥವಾ ಗ್ಲಾಸ್ ಬಾಟ್ಲಲ್ಲಿ ನೀವು ಇಟ್ಕೊಳ್ಬೋದು. ಸೊ ಇಷ್ಟೇ ಸಿಂಪಲ್ ಆಗಿದೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಮಿಸ್ ಮಾಡದೆ ನೀವು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಬ್ಯಾಚುಲರ್ಗಂತೂ ಬೆಸ್ಟ್ ಅಂತಲೇ ಹೇಳ್ಬೋದು ಇದು. ಸೊ ಅರ್ಜೆಂಟಲ್ಲಿ ಏನಾದರೂ ಮಾಡ್ಕೊಳ್ಳೋದಕ್ಕಾಗಿಲ್ಲ ಅಂತಂದ್ರು ಇದಕ್ಕೆ ಬಿಸಿ ಬಿಸಿಯಾಗಿ ರೈಸ್ ಕೂಡ ಮಾಡ್ಕೊಂಡು ತಿನ್ಬೋದು. ತುಪ್ಪ ಹಾಕೊಂಡು ತಿಂದರೆ ಸಕ್ಕ ಟೇಸ್ಟಿಯಾಗಿರುತ್ತೆ. ಓಕೆ, ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ನಾನು ನಿಮಗೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಸೇ ಇನ್ ದ ನೆಕ್ಸ್ಟ್ ವಿಡಿಯೋ.